ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ. ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದ್ದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಹೇಳಿ, ನಾನು ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನು ಯಾರು ಇಲ್ಲ ಅಂತ ಹೇಳೋದಕ್ಕೆ? ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನಾನು ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು. ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ಕೆ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವೋ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗಿ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು ನೋಟಾಗಿ ಹಾಕ್ತಿವಿ ಅಂತ. ನೋಟಾಗಿ ಹಾಕಿದ್ರೆ ಅಂದ್ರೆ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವರೇ? ಅದು ಇದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ನೋಟಾಗಿ ಹಾಕಿ ಏನ್ ಪ್ರಯೋಜನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ನಮಗೆ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗೆ ರೈಟ್ಸ್ ಇರಬೇಕು ಜನಗಳಿಗೆ, ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿನ್ನೂ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು. ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಅನರ್ಹರಾಗಬೇಕು. ನನ್ನಬ್ದಿ ಎಬೋ ಅಂದ್ರೆ ಇವ್ ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲ ಅವರೇ, ನಿಮಗೆ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರು ಮಾಡ್ಬೋದು ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇರೋದು. ನೀವು ನನ್ನ ಕೈಗೆ ತೋರಿಸ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ, ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿ ಇವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಯಾಕೆ? ಇಲ್ಲ, ಇದು ಪಾರ್ಟಿ ಸಿಸ್ಟಮೇ ಅಲ್ಲ. ಇಲ್ಲಿ ಜನಗಳು ಸೇರ್ತಾರೆ. ಅಲ್ಲ, ಅದು ಬಿಡಿ, ಇದನ್ನ ನಾನು ಹೇಳ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನು ನಿಲ್ಲೋದು ನನ್ನ ಪಾರ್ಟಿ, ಅದು ಸೆಕೆಂಡ್ರಿ.